ಇಂದು 1-to-1 ಸಭೆಯ ಎರಡನೇ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಇನ್ನು ಶಾಸಕರ ಜೊತೆ ಸುರ್ಜೇವಾಲಾ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದಾರೆ. ಇಂದು 1-to-1 ಸಭೆಯ ಎರಡನೇ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ರಾಜ್ಯದ ಕ್ಷೇತ್ರದ ಶಾಸಕರ ಜೊತೆ ಸುರ್ಜೇವಾಲಾ ನೇರವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನ ಶಾಸಕರ ಒಪಿನಿಯನ್ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿ ಭಾಗದ 24 ಶಾಸಕರ ಜೊತೆ ಮಾತುಕತೆ ಆಡಲಿದ್ದಾರೆ. ಈಗಾಗಲೇ ಶಾಸಕರಿಗೆ ಆಹ್ವಾನವನ್ನ ಕೂಡ ನೀಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ನೇರ ಟಾಕ್ ಕೂಡ ನಡೆಯಲಿದೆ. ನೋಡಿ, ಇದು 1-to-1 ಸಭೆ ಏನಿದೆ, 1-to-1 ಸಭೆಗೆ ಮೊದಲ ರಾಗವನ್ನ, ಮೊದಲ ಅಡಿಪಾಯವನ್ನ, ಮೊದಲು ನಾಂದಿ ಹಾಡಿದ್ದು ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ BR ಪಾಟೀಲ್ ಅವರು ಅಂತಾನೆ ಹೇಳ್ಬೋದು. ಇನ್ನು ಪಾಟೀಲ್ ಅವರು ಒಂದು ಆರೋಪವನ್ನು ಮಾಡ್ತಾರೆ. 900 ಮನೆ ಹಂಚಿಕೆಯಾಗಿದೆ, ಆದರೆ ಮನೆ ಹಂಚಿಕೆ ಆಗಿರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಲಂಚವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮೊದಲ ಆರೋಪ ಕೇಳಿ ಬರುತ್ತೆ. ಆ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದು ಆಡಿಯೋ ಕೂಡ ರಿಲೀಸ್ ಆಗುತ್ತೆ. ಆ ಒಂದು ಆಡಿಯೋದಲ್ಲಿ ಮಾತನಾಡಿರೋದು ಕೂಡ ಒಪ್ಕೊಂಡಿದ್ದಾರೆ BR ಪಾಟೀಲ್ ಅವರು. ಆ ನಂತರ ಸಿಡಿದೆದ್ದಿದ್ದೆ ರಾಜು ಕಾಗೆ ಅವರು. ಅಂದ್ರೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿಲ್ಲ ಎನ್ನುವಂತಹ, ಅಂದ್ರೆ BR ಪಾಟೀಲ್ ಅವರ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ ರಾಜು ಕಾಗೆ ಅವರು ಕೂಡ ಆರೋಪವನ್ನು ಮಾಡಿತ್ತು. ಅನಂತರ ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಇದನ್ನೆಲ್ಲ ಗಮನಿಸಿದಂತಹ ಹೈಕಮಾಂಡ್ ಕರ್ನಾಟಕಕ್ಕೆ ಬರಲೇಬೇಕು, ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಲೇಬೇಕು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರೆಡಿ ಆಗ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ್ಬಿಟ್ಟು ಮೊದಲು ಮಾತನಾಡಿಸಿದ್ದೆ BR ಪಾಟೀಲ್ ಅವರನ್ನ. ರಾಜು ಕಾಗೆ ಅವ್ರನ್ನ ಕೂಡ ಮಾತಾಡ್ಸಕ್ಕೆ ಇದು ಮಾಡಿದ್ರು, ಆದರೆ ರಾಜು ಕಾಗೆ ಅವರು ಹೋಗಲಿಲ್ಲ. ಆಮೇಲೆ ನಂತರ ಕ್ಷೇತ್ರದ ಶಾಸಕರಿಗೆ ಏನೇನಿದ್ದಾರೆ ಆ ಶಾಸಕರನ್ನೆಲ್ಲ ಕೂಡ ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನ ಇದು ಎರಡನೇ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಇನ್ನ ಈಗಾಗಲೇ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಎಲ್ಲ ವರದಿಗಳನ್ನ ತೆಗೆದುಕೊಂಡು ವರಿಷ್ಠರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಇನ್ನು ಇವತ್ತು ಕೂಡ 24 ಜನ ಶಾಸಕರ ಜೊತೆ ಮಾತುಕತೆ ಆಡಲಿದ್ದಾರೆ. ಅಂದ್ರೆ ಬೆಳಗಾವಿ ಭಾಗದ್ದು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇವತ್ತಿಂದ ಶಾಸಕರ ಒಪಿನಿಯನ್ ಕೂಡ ಸಂಗ್ರಹ ಮಾಡಲಿದ್ದಾರೆ. ಇನ್ನು ಈಗಾಗಲೇ ಶಾಸಕರಿಗೆ ಆಹ್ವಾನವನ್ನ ಕೂಡ ನೀಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ನೇರ ಟಾಕ್, ಅಂದ್ರೆ ನೇರವಾದಂತಹ ಮಾತುಕತೆ ಕೂಡ ನಡೆಯಲಿದೆ.